ಎಲ್ಲರೂ ಕೂಡ ನಮಸ್ಕಾರ. ಏನು ವಿಕಸಿತ್ 47 ಅಕಾಡೆಮಿ ಮುಖಾಂತರ ಯಾರೆಲ್ಲ BSc ಅಗ್ರಿಕಲ್ಚರ್ ಎಂಟ್ರೆನ್ಸ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಇದ್ದೀರಾ, ಅವರು ವ್ಯವಸಾಯಗಾರ ದೃಢೀಕರಣ ಪತ್ರವನ್ನ ಮಾಡಿಸ್ಲಿಕ್ಕೆ ಕಾಲ್ ಮಾಡ್ತಾ ಇದ್ರಿ. ಯಾವ ರೀತಿ ಮಾಡಬೇಕು, ಡೌಟ್ಸ್ ಇದೆ ಅಂತ ಹಲವಾರು ಪೇರೆಂಟ್ಸ್ಗಳು, ಪೋಷಕರುಗಳು ಕಾಲ್ ಮಾಡಿ ಅದನ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದಾ, ಮತ್ತೆ ಯಾವ ರೀತಿಯಾಗಿ ನಮ್ಮ ಹತ್ರ ಜಮೀನಿಲ್ಲ, ನಮ್ಮ ತಾತಾಜಿ ಹೆಸರಲ್ಲಿ ಜಮೀನಿದೆ, ಈ ರೀತಿಯಾದಂತ ಡೌಟ್ಗಳನ್ನ ಕೇಳ್ತಾ ಇದ್ರು. ಹೀಗೆ ಇನ್ನೂ ಅನೇಕ ಡೌಟ್ಗಳನ್ನೆಲ್ಲ ಕೇಳ್ತಾ ಇದ್ರು. ಹಾಗಾಗಿ ಈಗ ನಾನು ಹೇಳಲಿಕ್ಕಿಂತ ಒಬ್ರು ಗ್ರಾಮ ಆಡಳಿತಾಧಿಕಾರಿಯನ್ನ ಇವತ್ತು ಸಂದರ್ಭದಲ್ಲಿ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಇದರಿಂದ ನಿಮ್ಗೆ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗ್ತದೆ. ಯಾವ ರೀತಿಯಲ್ಲಿ ನಿಮ್ಮ ಎಲ್ಲ ಏನೇ ಡೌಟ್ಸ್ಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ನೀವು ಯಾರ್ಯಾರು ನಮ್ಗೆ ಕಾಲ್ ಮಾಡಿ ಕೇಳಿದ್ರಿ, ಮತ್ತೆ ಬೇರೆ ಬೇರೆ ಯಾವ್ಯಾವ ಡೌಟ್ಸ್ ಬರ್ಬೋದು ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಂಡು ಅದರ ಬೇಸಿಸ್ ಮೇಲೆ ಒಂದು ಸಂದರ್ಶನ ಮಾಡ್ತಾ ಇದೀವಿ. ನಮ್ ಜೊತೆ ಇವತ್ತು ಇದ್ದಾರೆ ರಾಕೇಶ್ ಸರ್ ಅಂತ. ಮೂಲತಃ ಇವರು BSc ಅಗ್ರಿಕಲ್ಚರ್ ಗ್ರಾಜುಯೇಟ್, ಈಗ ಗ್ರಾಮ ಆಡಳಿತಾಧಿಕಾರಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ಎಲ್ಲಾ ಏನೇ ಡೌಟ್ಸ್ ಇದೆ ಅವೆಲ್ಲಾ ಡೌಟ್ಸ್ ಗಳು ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಮತ್ತೆ ಸರ್ ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಅದೇ ಸರ್, ಖುಷಿ ಆಯ್ತು ಸರ್ ನೀವು ಟೈಮ್ ಕೊಟ್ಟು ಇವತ್ತು ಈ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಇಲ್ಲ ಹಂಗೇನಿಲ್ಲ, ಬಟ್ ಆದ್ರೂ ನಮ್ದು ಸ್ವಲ್ಪ ಕೆಲ್ಸಗಳು ಬಿಸಿ ಇರುತ್ತಲ್ಲ, ಹಂಗಾಗಿ ನಿನಗೆ ಟೈಮ್ ಹಾ ಮಾಡಕ್ ಸರ್. ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಸಂಜೆ ಹೇಳಿದ್ದೆ ಹಾ ಸರ್. ನಿನ್ಗೆ. ಹಾ ಸರ್. ಅದೇ ಸರ್, ಈಗ ಪೇರೆಂಟ್ಸ್ ಗಳೆಲ್ಲ ಡೌಟ್ಸ್ ಕೇಳ್ತಾ ಇದ್ರು. ಸ್ವಲ್ಪ ಯಾವ ರೀತಿ ವ್ಯವಸಾಯಗಾರ ದೃಢೀಕರಣ ಪತ್ರವನ್ನ ಮಾಡಿಸ್ಬೇಕು, ಮತ್ತೆ ಕೃಷಿ ಕೂಲಿ ಕಾರ್ಮಿಕರದ್ದು ಯಾವ ರೀತಿ ಮಾಡಿಸ್ಬೇಕು, ಮತ್ತೆ ನಾವು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದೀವಿ, ನಾವು ಯಾವ ರೀತಿ ಮಾಡ್ಬೇಕು ಓಕೆ ಅಂತಕ್ಕಂಥದ್ದನ್ನ ಹಲವಾರು ಡೌಟ್ಸ್ ಗಳಿತ್ತು ಸರ್. ಹಾಗಾಗಿ ಅದನ್ನ ಓಕೆ ಒಬ್ಬ ಓಕೆ ಯಾರು ಕಂದಾಯ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಗ್ರಾಮ ಆಡಳಿತಾಧಿಕಾರಿ ಹತ್ರ ಒಂದು ಸಂದರ್ಶನ ಮಾಡಿದ್ರೆ ಅವ್ರ ಏನೇನ್ ಡೌಟ್ಸ್ ಇದೆ ಎಲ್ಲದನ್ನು ಕೂಡ ನಿಮ್ಗೆ ಕೇಳ್ತೀನಿ ಸರ್, ಅವ್ರು ಏನೇನ್ ಹೇಳಿದ್ರು ಅಂತ. ಆ, ಯಾವ ರೀತಿ ನನ್ಗೆ ಏನು ಓಕೆ ಗೊತ್ತಿಲ್ಲ ಓಕೆ ಕೇಳಿ ಅನ್ನೋ ಕೇಳಿ. ರೀತಿಯಲ್ಲಿ ಒಬ್ಬ ಲೇಮನ್ಗೆ ಓಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ರೀತಿಯಲ್ಲಿ ಫುಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸರ್. ಆಯ್ತಾಯ್ತು, ಖಂಡಿತ. ಹೆಂಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಲಾಸ್ಟ್ ಹಾ ಸರ್. ಯಾರು ಅಪ್ರೂವಲ್ ಕೊಡ್ತಾರೆ, ಯಾರಿಂದ ನಿಮ್ಗೆ ಸಿಗುತ್ತೆ, ಆಮೇಲೆ ಅದಕ್ಕೆ ಹಾ ಸರ್. ಏನೇನು ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಕೂಡ ಎಲ್ಲಾ ಮಾಹಿತಿನೂ ಹಾ ಕೂಡ ಸರ್. ನಾನು ಇವತ್ತು ಹೇಳ್ತೀನಿ ನಿಮ್ಗೆ. ಹಾ ಸರ್. ಈಗ ಸ್ಟಾರ್ಟ್ ಮಾಡ ಸರ್ ಅಂದ್ರೆ. ಹಾ ಸರ್. ಮೊದ್ಲು ಸ್ಟಾರ್ಟ್ ಮಾಡಿ. ಹಾ, ಹೇಳಿ ಹೇಳಿ ಸರ್. ಈಗ ನಿಮ್ಮ ಕ್ವಶನ್ ಕೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ, ಅಥವಾ ನಾನ್ ಜನರಲ್ ಆಗಿ ಫಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಆಮೇಲೆ ನೀವು ಜನರಲ್ ಇನ್ಫಾರ್ಮೇಶನ್ ಕೊಟ್ಬಿಡಿ ಫರ್ದರ್ ಸರ್, ಜನರಲ್ ಕ್ವಶನ್ಸ್ ಇನ್ಫಾರ್ಮೇಶನ್ ಕೇಳ್ತೀರಾ? ಕೊಟ್ಬಿಡಿ ಸರ್. ಒಂದು ಜನರಲ್ ಇನ್ಫಾರ್ಮೇಶನ್ ಜನರಲ್ ಕೊಟ್ಬಿಡಿ ಸರ್ ಒಂದು. ಇನ್ಫಾರ್ಮೇಶನ್ ಕೊಟ್ಬಿಡ್ಲಾ? ಹಾ, ಓಕೆ 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 ಈಗ ಸರ್. ಫಸ್ಟ್ ಆಫ್ ಆಲ್ ನಮ್ ಓಕೆ ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ವ್ಯವಸಾಯಗಾರ ಅಂದ್ರೆ ಈ ಒಂದು ಕೃಷಿ ಸಂಬಂಧಿಸಿದಂಗೆ ಒಂದು ಮುಖ್ಯವಾಗಿ ಎರಡು ಏನೋ ಸರ್ಟಿಫಿಕೇಟ್ ನ ಕೊಡ್ತೀವಿ. ಒಂದು ವ್ಯವಸಾಯಗಾರ ದೃಢೀಕರಣ ಪತ್ರ, ಇನ್ನೊಂದು ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಂತ ಹೇಳ್ಬಿಟ್ಟು ಎರಡು ಕೊಡ್ತೀವಿ ನಾವು. ಒಂದು ವ್ಯವಸಾಯಗಾರ ದೃಢೀಕರಣ ಪತ್ರ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರಿಗೆ RTC ಇದ್ದು, ಅಂದ್ರೆ ನಿಮ್ಮ ಹೆಸರಲ್ಲೇ ಪಹಣಿ, ಯಾವ್ದಾದ್ರು ಊರಲ್ಲಿ ನಿಮ್ಮ ಹೆಸರಲ್ಲೇ ಪಹಣಿ ಇದ್ರೆ ಆವಾಗ ನೀವೇ ಖಾತೆದಾರ ಆಗಿರ್ತೀರ. ಆವಾಗ ಅಂತ ಸಮಯದಲ್ಲಿ ನಿಮ್ಗೆ ನಾವು ವ್ಯವಸಾಯಗಾರ ದೃಢೀಕರಣ ಪತ್ರವನ್ನ ಕೊಡ್ತೀವಿ, ಸರಿನಾ? ಇನ್ನೊಂದು ವ್ಯವಸಾಯಗಾರ ಕುಟುಂಬ ಸದಸ್ಯ ಅಥವಾ ವ್ಯವಸಾಯ ಕುಟುಂಬ ಸದಸ್ಯ ದೃಢೀಕರಣ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಅದು ಯಾವಾಗ ಅಂತಂದ್ರೆ, ಈಗ ನಿಮ್ಮ ಹೆಸರಲ್ಲಿ ಜಮೀನ್ ಇರೋದಿಲ್ಲ, ಆದ್ರೆ ನಿಮ್ಮ ತಾತನ ಹೆಸರಲ್ಲೋ ಅಥವಾ ನಿಮ್ಮ ದೊಡ್ಡಪ್ಪನ ಹೆಸರಲ್ಲೋ ಅಥವಾ ನಿಮ್ಮ ಅಜ್ಜರ ಹೆಸರಲ್ಲೋ ಅಜ್ಜಿ ಹೆಸರಲ್ಲೋ ಅವ್ರ ಹೆಸರಲ್ಲಿ ಜಮೀನ್ ಇದ್ದಾಗ ನೀವು ಮೂಲತಃ ಕೃಷಿ ಕುಟುಂಬದವರು ಅಂತ ಹೇಳ್ಬಿಟ್ಟು ನಿಮ್ಗೆ ನಾವು ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಇದಕ್ಕೆ ಮುಖ್ಯವಾದಂತ ಒಂದು ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಅಂದ್ರೆ ಅವರ ಅಪ್ಲಿಕೆಂಟ್ ಇರ್ತಾರಲ್ವಾ, ಯಾರ ಹೆಸರು ಮೇಲೆ ತಗೋದಂದ್ರೆ, ಈ ಫಾರ್ ಎಕ್ಸಾಂಪಲ್ ಅವ್ರ ಅಜ್ಜನ ಹೆಸರಲ್ಲಿತ್ತು ಅಥವಾ ಅಜ್ಜಿ ಹೆಸರಲ್ಲಿ, ಅವ್ರಿಗೆ 1974ರಿಂದ ಕೈ ಬರವಣಿಗೆ RTC ಯಲ್ಲಿ ಅವ್ರ ಅಜ್ಜ ಅಜ್ಜಿ ಅಥವಾ ದೊಡ್ಡಪ್ಪನ ಹೆಸರು ಯಾರ ಹೆಸರು ಇರ್ಬೇಕು. ಅಲ್ಲಿಂದ ಇವರು ಅಪ್ಲಿಕೇಶನ್ ಹಾಕುವಂತ ಸಮಯದಲ್ಲಿ ಅದೊಂದು ಅಫಿಡವಿಟ್ ನ ಸಲ್ಲಿಸಬೇಕಂತ ಅವಶ್ಯಕತೆ ಇರುತ್ತೆ. ಆ ಅಫಿಡವಿಟ್ ಅಲ್ಲಿ ಪ್ರೆಸೆಂಟ್ ಜಮೀನು ಅಂದ್ರೆ ಪ್ರಸ್ತುತ ಯಾರ ಹೆಸರಲ್ಲಿ ಜಮೀನು ಖಾತೆ ದಾಖಲಾಗಿದೆ, ಅವರು ಇವರಿಗೆ ಏನಾಗ್ಬೇಕು, ಆ ಮೊಮ್ಮಗ ಆಗ್ಬೇಕು ಅಂದ್ರೆ ಅವ್ರ ಅಪ್ಪನಿಂದ ರಿಲೇಷನ್ ನ ತೋರಿಸ್ಬೇಕು ಅವರು. ಆ ಅಜ್ಜ, ನೆಕ್ಸ್ಟ್ ಅವ್ರ ಅಪ್ಪ ಮಗ, ನೆಕ್ಸ್ಟ್ ನಾನು ಮೊಮ್ಮಗ ಅಂತ ಹೇಳ್ಬಿಟ್ಟು ನೀಟಾಗಿ ಅಲ್ಲಿ ವಂಶವೃಕ್ಷ ತೋರಿಸ್ಬೇಕು. ವಂಶವೃಕ್ಷ ನನ್ಗೆ ಏನಾಗ್ಬೇಕು, ಇವರು ನಾವು ಮೂಲತಃ 1974ರಿಂದನೂ ಕೃಷಿಯನ್ನ ಅವಲಂಬಿತರಾಗಿ ಕೃಷಿಯಿಂದನೂ ನಮ್ಗೆ ಮುಖ್ಯ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಫಿಡವಿಟ್ ನ ಸಲ್ಲಿಸಿದ್ರೆ ನಾವು ಅವಾಗ ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಕೊಡ್ತೀವಿ. ಇದನ್ ಬಿಟ್ಟು ಇನ್ನೊಂದು ಕೃಷಿ ಕಾರ್ಮಿಕ ಸರ್ಟಿಫಿಕೇಟ್ ಅಂದ್ರೆ ಕೃಷಿ ಕೂಲಿ ಕಾರ್ಮಿಕ ಸರ್ಟಿಫಿಕೇಟ್ ಅಂತ ಹೇಳಿ ಬರುತ್ತೆ. ಅದು ಅಂದ್ರೆ ಯಾವ್ದೇ ಜಮೀನ್ ಇಲ್ಲ ಅಂತ ಹೇಳಿದ್ರೆ, ಯಾವ್ದೇ ಜಮೀನ್ ಇಲ್ಲದಿರೋ ಬಗ್ಗೆ ಅಂತ ಹೇಳ್ಬಿಟ್ಟು ಕೂಡ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ಕೃಷಿ ಕಾರ್ಮಿಕ ಅಂತ ಹೇಳ್ಬಿಟ್ಟು. ಅದು ಹಿಂದೆ ಯಾವ ತರ ಅಂದ್ರೆ, ಪಂಚಾಯತಿಯಲ್ಲಿ ಲಿಸ್ಟ್ ಇರ್ತಿತ್ತು, ಒಂದು ಇಂಥವ್ರಿಗೆ ಜಮೀನ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಲಿಸ್ಟ್ ಬರ್ಸ್ಕೊಂಡ್ಬಿಡು, ನಾವು ಅದ್ರ ಮೇಲೆ ಅದೇ ನಮ್ಮಲ್ಲೇ ಕೂಡ ಅರ್ಜಿ ಹಾಕುವಂತ ಒಂದು ವ್ಯವಸ್ಥೆ ಇದೆ ನಮ್ಮ ನಾಡ ಕಚೇರಿ ಅಥವಾ ಇಲ್ಲಾಂದ್ರೆ ಗ್ರಾಮವನ್ನು ಅಥವಾ CSC ಸೆಂಟರ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಅರ್ಜಿ ಅಪ್ಲಿಕೇಶನ್ ಹಾಕ್ಬೋದು. ಹಾಕಿದಾಗ ನಾವ್ ಅದನ್ನ ನೋಡ್ಬಿಟ್ಟು ಯಾವ್ದೇ ಜಮೀನ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಚಾರಿಸಿ ಮಹಾಜರ್ ಹತ್ರ ಮಾಡ್ಬಿಟ್ಟು ನಾವು ಅವ್ರಿಗೆ ಕೃಷಿ
ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ ಕೂಡ ನೀಡ್ತೀವಿ. ಓಕೆ, ಇಷ್ಟು ನಮ್ ಜನರಲ್ ಇನ್ಫಾರ್ಮೇಶನ್. ಫಸ್ಟ್ ಆಫ್ ಆಲ್ ಏನೇನ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತಂದ್ರೆ ಮೂರಕ್ಕೂ ಕೂಡ ಜನರಲ್ ಆಗಿ ಒಂದು ಅಫಿಡವಿಟ್ ಮಾಡಿಸ್ಬೇಕು. ಯಾರು ಅಪ್ಲಿಕೆಂಟ್ ಇರ್ತಾರೋ ಅಪ್ಲಿಕೆಂಟ್ ಹೆಸರಲ್ಲಿ ಒಂದು ಅಫಿಡವಿಟ್. ಆ ಕೃಷಿ ಇದು ವ್ಯವಸಾಯಗಳ ದೃಢೀಕರಣಕ್ಕಾದ್ರೆ ನಮ್ಮ ಹೆಸರಲ್ಲೇ ಜಮೀನ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋದು. ಅದು ಡೈರೆಕ್ಟ್, ದಟ್ ಸಿಂಪಲ್. ವ್ಯವಸಾಯಗಾರ ಕುಟುಂಬ ಆದ್ರೆ ಅಲ್ಲೊಂದು ವಂಶವೃಕ್ಷ ತೋರಿಸ್ಬಿಟ್ಟು ಯಾರ ಹೆಸರಿಗೆ ಜಮೀನ್ ಇರುತ್ತೆ ಅವ್ರು ಇವ್ರಿಗೆ ಏನಾಗ್ಬೇಕು ಅನ್ನೋ ಒಂದು ರಿಲೇಷನ್ ಅದ್ರಲ್ಲಿ ತೋರಿಸ್ಬೇಕು. ಆಮೇಲೆ ಕೃಷಿಯೇ ಮುಖ್ಯ ಆದಾಯ, ಮೂಲ ಆದಾಯ ಅಂತ ಹೇಳಿ ಅದ್ರ ಅಫಿಡವಿಟ್ ಅಲ್ಲಿ ಸಲ್ಲಿಸ್ಬೇಕು. ಆಮೇಲೆ ಒಂದು ಆಧಾರ್ ಕಾರ್ಡು, ಆಮೇಲೆ ಒಂದು RTC, ಒಂದು ರೇಷನ್ ಕಾರ್ಡ್ ಅಥವಾ ಯಾವ್ದಾದ್ರು ಇನ್ನೊಂದು ಅದರ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅವ್ರದ್ದು ಒಂದು ಪ್ರೂಫ್ಗೆ, ಅದಕ್ಕೆ ಅವ್ರದ್ದೊಂದು ಅಡ್ರೆಸ್ ಪ್ರೂಫ್ಗೆ ಒಂದು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಹಾಕ್ಬಿಟ್ಟು ಆನ್ಲೈನ್ ಅಲ್ಲಿ ಎಲ್ಲೂ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಈವನ್ ನಾಡ ಕಚೇರಿಗಳಲ್ಲಿ ಹಾಕ್ಬೋದು, ಗ್ರಾಮವನ್ನಲ್ಲಿ ಹಾಕ್ಬೋದು, CSC ಸೆಂಟರ್ ಹಾಕ್ಬೋದು, ಅಥವಾ ಆನ್ಲೈನ್ ಹೊರಗಡೆ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹಾಕುವಂತ ವ್ಯವಸ್ಥೆ ಇದೆ. ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಫಸ್ಟ್ ನಮ್ ಲಾಗಿನ್ ಬರುತ್ತೆ, ಅವ್ರು ಪುಷ್ ಮಾಡಿದ್ಮೇಲೆ ನೆಕ್ಸ್ಟ್ ರೆವೆನ್ಯೂ ಇನ್ಸ್ಪೆಕ್ಟರ್ ಲಾಗಿನ್ ಹೋಗುತ್ತೆ. ರೆವೆನ್ಯೂ ಇನ್ಸ್ಪೆಕ್ಟರ್ ಇಂದ ಕೇಸ್ ವರ್ಕರ್ ಹೋಗುತ್ತೆ. ಕೇಸ್ ವರ್ಕರ್ ಇಂದ ಆಯಾ ರೆಸ್ಪೆಕ್ಟೆಡ್ ಹೋಗ್ಲಿ ಡೆಪ್ಟಿ ತಹಶೀಲ್ದಾರ್ ಹೋಗುತ್ತೆ. ಡೆಪ್ಟಿ ತಹಶೀಲ್ದಾರ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ಇಶ್ಯೂ ಮಾಡ್ತಾರೆ. ಇದನ್ನ ವಿತಿನ್ ಒಂದು 7 days, 1 week ಒಳಗೇನೆ ನಾವು ತಗೋಬಹುದು. ಓಕೆನಾ? ಇಷ್ಟ್ರ ಮೇಲೆ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಸರ್ ಡೌಟ್ಸ್ ಅಂದ್ರೆ, ಈಗ ನಾನು ಸ್ಟೂಡೆಂಟ್ ಎಕ್ಸಾಮ್ ಬರಿತಾ ಇದ್ದೀನಿ ಸರ್, ಪ್ರಾಕ್ಟಿಕಲ್ ಎಕ್ಸಾಮು. ಓಕೆ, ನನ್ನ ಹೆಸರಲ್ಲಿ ಜಮೀನ್ ಇಲ್ಲ ಸರ್. ಓಕೆ. ಈಗ ನಾನು ಯಾವ ರೀತಿಯಾದ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ ಸರ್? ನಿಮ್ಮ ಹೆಸರಲ್ಲಿ ಜಮೀನ್ ಇಲ್ಲ ಅಂತಂದ್ರೆ ನೀವು ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಮಾಡಿಸ್ಕೋಬೇಕು. ಅಂದ್ರೆ ನಿಮ್ಮ ಅಜ್ಜ ಅವ್ರ ಹೆಸರಲ್ಲಿದ್ರು, ಅಥವಾ ನಿಮ್ಮ ಅಜ್ಜಿ ಹೆಸರಲ್ಲಿದ್ದು, ದೊಡ್ಡಪ್ಪನ ಹೆಸರಲ್ಲಿದ್ರು, ಅಥವಾ ನಿಮ್ಮ ತಂದೆ ಹೆಸರಲ್ಲಿದ್ರು ನೀವು ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಮಾಡಿಸ್ಕೋಬಹುದು. 1974ರಿಂದ ಕೈ ಬರವಣಿಗೆ RTC ಅನ್ನ ತೋರಿಸಿ, ಅಲ್ಲಿಂದ ನಾವು ಮೂಲತಃ ಒಂದು ಹೆಚ್ಚು ಕಡಿಮೆ ಮೋರ್ ದೆನ್ 50 years ನಾವು ಅಗ್ರಿಕಲ್ಚರ್ನೇ ನಂಬ್ಕೊಂಡು ಅದರಲ್ಲೇ ನಾವು ಜೀವನ ಅಂದ್ರೆ ಅದೇ ನಮಗೆ ಮುಖ್ಯ ಆದಾಯ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ನೀವು ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಪತ್ರವನ್ನು ಮಾಡಿಸ್ಕೋಬಹುದು. ಸರ್, ಈಗ ಸ್ಟೂಡೆಂಟ್ ಹೆಸರಲ್ಲಿ ಜಮೀನ್ ಇಲ್ಲ, ಆದ್ರೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಜಮೀನ್ ಇದೆ. ನಾನು ವ್ಯವಸಾಯಗಾರ ದೃಢೀಕರಣ ಪತ್ರ ಮಾಡಿಸ್ಬಿಟ್ಟು ಅದು ವಂಶವೃಕ್ಷ ಹಾಕ್ಸಿದ್ರೆ ನಡೆಯುತ್ತೆ ಸರ್? ನಡೆಯುತ್ತಾ? ಇಲ್ಲ, ನಿಮ್ ತಂದೆ ಹೆಸರಲ್ಲಿರೋ ವ್ಯವಸಾಯಗಾರ ದೃಢೀಕರಣ ಪತ್ರ ಹಾಕ್ಸಿದ್ರೆ ಸಾಕು, ಅದೇ ನಡೆಯುತ್ತೆ. ಈಗ ನಿಮ್ ತಂದೆ ಹೆಸರಲ್ಲಿ ಜಮೀನ್ ಇದೆ ಅಂತ ಗೊತ್ತಾರ ಸಾಕಪ್ಪ. ನೀವೀಗ ಕೃಷಿ ಅಂದ್ರೆ ನೀವು ಈಗ CET ಎಕ್ಸಾಮ್ ಅಲ್ಲಿ BSc ಅಗ್ರಿಕಲ್ಚರ್ ಕೃಷಿ ಕೋಟಾದಡಿ ಎಕ್ಸಾಮ್ ಬರ್ಲಿಕ್ಕಲ್ವಾ ನೀವು ಅಪ್ಲಿಕೇಶನ್ ಹಾಕ್ತಾ ಇರೋದು? ಈಗ ನಿಮ್ ತಂದೆ ಹೆಸರಲ್ಲಿ ನೀವು ವ್ಯವಸಾಯಗಾರ ದೃಢೀಕರಣ ಪತ್ರ ತಗೊಂಡ್ರೆ ಸಾಕು ಅಂತ ನನ್ನ ಅನ್ಸಿಕೆ. ಅಲ್ಲ ಸರ್, ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ನಿಮ್ಮ ಹೆಸರು ಮೆನ್ಷನ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳದ್ದು. ಹಾಗಾಗಿ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಟು ಬಿ ಆನ್ ಸೇಫರ್ ಹ್ಯಾಂಡ್, ತಂದೆ ಹೆಸರಲ್ಲಿ ಇದ್ರೂ ಕೂಡ ಅವ್ರೊಂದು ವಂಶವೃಕ್ಷ ಹಾಕ್ಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಸರ್. ರಿಜೆಕ್ಟ್ ಆಗ್ತಕ್ಕಂತ ಚಾನ್ಸಸ್ ಇರಲ್ಲ ಸರ್. ಇಲ್ಲ, ವಂಶವೃಕ್ಷ ಹಾಕ್ತಾರೆ, ಅವಾಗ ಅದೇ ವಂಶವೃಕ್ಷ ಅಂತ ಅವ್ರು ಹೆಂಗ್ ಐಡೆಂಟಿಫೈ ಮಾಡ್ತಾರೆ? ಸ್ಟೂಡೆಂಟ್ ನೇಮ್ ಅಲ್ಲಿ ತೋರಿಸ್ಬೇಕಲ್ಲ ಸರ್. ಈಗ ಸ್ಟೂಡೆಂಟ್ ನೇಮ್ ಯಾರು ತೋರಿಸ್ಬೇಕಾದ್ರೆ ನೀವು ಹೆಸರು ಜಮೀನ್ ಇರುತ್ತಲ್ಲ ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ಅಂತ ತೋರಿಸ್ಲಿಕ್ಕೆ. ಅದು ಹಂಗಾದ್ರೆ ನೀವು ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಮಾಡಿಸ್ಕೊಳ್ಳಿ, ಬೆಸ್ಟ್ ಅಲ್ವಾ ಅದು? ಸರ್, ಕೃಷಿ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಮಾಡಿಸ್ಕೊಂಡ್ರೆ ನಿಮ್ಮ ಹೆಸರಲ್ಲೇ ಇಶ್ಯೂ ಆಗುತ್ತೆ. ಅದು ನೀವು ಕೃಷಿ ಕುಟುಂಬದ ಸೇರಿರ್ತೀರಾ ಅಂತ ಒಂದು ಅದು ನಾವು ಸರ್ಟಿಫೈ ಮಾಡ್ದಂಗೆ ನಿಮ್ನ. ಸರ್, ಈಗ ಮೈನ್ ಡೌಟ್ ಏನಂದ್ರೆ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸರ್? ಓಕೆ, ಎಲ್ಲ ಆನ್ಲೈನ್ ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ನೀವು ಆನ್ಲೈನ್ ಎಲ್ಲೇ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅದು VR ಲಾಗಿನ್ ಬರುತ್ತೆ. ಅದು ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕಾಗುತ್ತೆ ಸರ್ ಆನ್ಲೈನ್ ಅಪ್ಲಿಕೇಶನ್ ಹಾಕಾದ್ಮೇಲೆ? ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಒಂದ್ಸಲ ರೆಸ್ಪೆಕ್ಟೆಡ್ ಕನ್ಸರ್ನ್ VA ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೇಕು. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ತರ ಅಂತ ಹೇಳ್ಬೇಕು, ನಮ್ಗೆ ಈ ತರ ಎಕ್ಸಾಮ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮ್ಗೆ ಅವ್ರೊಂದ್ಸಲ VA ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಇನ್ ಕೇಸ್ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ವಿತಿನ್ ಏನ್ ನಮ್ಗೆ ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ, ಒಂದು ವೀಕ್ 10 days ಟೈಮ್ ಇರುತ್ತೆ ನಮ್ಗೆ. ಅದಾದ್ಮೇಲೆ ಪೆಂಡಿಂಗ್ ಅಂತ ಬಂದ್ಬಿಡುತ್ತೆ. ಪೆಂಡಿಂಗ್ ಬಂದಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಏನಾದ್ರು ಒಂದು ಇನ್ಸಫಿಶಿಯಂಟ್ ಅಥವಾ ಏನಾದ್ರು ಇನ್ಸಫಿಶಿಯಂಟ್ ಡಾಕ್ಯುಮೆಂಟ್ಸ್ ಹಾಕಿದ್ರೆ ನಾವು ರಿಜೆಕ್ಟ್ ಮಾಡ್ಬೇಕಾಗುತ್ತೆ. ಅದೇ ನೀವು ಮುಂಚೆನೆ ಹೋಗ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಏನಾದ್ರು ಇನ್ ಕೇಸ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಇಂಥ ಡಾಕ್ಯುಮೆಂಟ್ಸ್ ತಂದು ಸಬ್ಮಿಟ್ ಮಾಡಿ ಅಂದ್ರೆ, ಇಂಥ ಡಾಕ್ಯುಮೆಂಟ್ಸ್ ತಂದು VA ಹತ್ರ ಸಬ್ಮಿಟ್ ಮಾಡಿದ್ರೆ ಅವರು ಮತ್ತೆ ಅದನ್ನ ಡಾಕ್ಯುಮೆಂಟ್ಸ್ ಅವ್ರ ಲಾಗಿನ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿ ನಿಮ್ಗೆ ಅಪ್ರೂವಲ್ ಮಾಡ್ಕೊಡಂತ ಕೆಲಸ ಮಾಡ್ತಾರೆ. ಅಕ್ನಾಲೆಜ್ಮೆಂಟ್ ಏನೋ ತಗೊಂಡೋಗಿ ಕೊಡ್ಬೇಕಾ ಸರ್ VA ಹತ್ರ ಬೈ ಇನ್ ಹ್ಯಾಂಡ್? ಅಕ್ನಾಲೆಜ್ಮೆಂಟ್ ತಗೊಂಡಾಗ ಅವಶ್ಯಕತೆ ಇಲ್ಲ. ನೀವು ಇಂಥ ವಿಲೆ ಎಲ್ಲ ನಮ್ ಲಾಗಿನ್ ಗೆ ಬಂದಿರುತ್ತೆ. ಇದ್ರು ಒಳ್ಳೇದು, ಇಲ್ಲ ಅಂತೇನಿಲ್ಲ. ಬಟ್ ನೀವು ನಿಮ್ ಹೆಸರು, ನಿಮ್ ಅಡ್ರೆಸ್ ಹೇಳ್ಬಿಟ್ಟು ಇಂಥ ವಿಲೇಜ್ ಅಂತ ಹೇಳಿದ್ರೆ ಆ ಕನ್ಸರ್ನ್ VA ಗೊತ್ತಾಗ್ಬಿಡುತ್ತೆ. ಅದೇನು ಸಮಸ್ಯೆ ಇಲ್ಲ. ಅಕ್ನಾಲೆಜ್ಮೆಂಟ್ ನಂಬರ್ ತಗೊಂಡು ಹೋಗ್ಲೇಬೇಕು ಅಂತ ನೀವಿಲ್ಲ. ಹಾಗಾದ್ರೆ ಆನ್ಲೈನ್ ಅಲ್ಲೇನೆ ನಾವು ವ್ಯವಸಾಯ ದೃಢೀಕರಣ ಪತ್ರವನ್ನ ಪಡ್ಕೋಬಹುದು ಅಲ್ವಾ ಸರ್?
ಪಡ್ಕೋಬಹುದು. ಹೌದು, ಖಂಡಿತ ಹ್ಮ್. ಖಂಡಿತ ಪಡ್ಕೋಬಹುದು. ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರೋ ನಾವು ಅಪ್ರೂವಲ್ ಆದ್ಮೇಲೆ ಅಲ್ಲೇ ಹೋಗ್ಬಿಟ್ಟು ತಗೋಬಹುದು. ಅದು ಫ್ರೀ ಕಾಪಿ ಹಾ ಇರುತ್ತೆ ಸರ್. ನಿಮ್ಗೆ. ಹಾ ಸರ್. ಸರ್ ಅಫಿಡವಿಟ್ ಮಾಡಿಸ್ಬೇಕಲ್ಲ ಸರ್, ಅದು ಏನ್ ಸರ್ ಅಫಿಡವಿಟ್ ಯಾವ ತರ ಮಾಡಿಸ್ಬೇಕು? ಅಫಿಡವಿಟ್ ಈಗ ಲಾಯರ್ಗಳು ನೋಟ್ರಿ ಅಂತ ಮಾಡ್ಕೊಂಡಿರ್ತಾರೆ, ನೋಟ್ರಿ ಅಂಡ್ ಅಫಿಡವಿಟ್ ಅಂತ ಹೇಳ್ಬಿಟ್ಟು ಇಂತ ಲಾಯರ್ಗಳು ಹಾ ಸರ್. ಮಾಡ್ಕೊಂಡಿರ್ತಾರೆ. ಹಾ ಸರ್. ಅಲ್ಲಿ ಹಾ ಸರ್. ಹೋಗ್ಬಿಟ್ಟು ಅಫಿಡವಿಟ್ ಮಾಡಿಸ್ಬೇಕು. ಅವ್ರಿಗೆ ಹೇಳಿದ್ರೆ ಸಾಕು. ಈಗ ವ್ಯವಸಾಯಗಳ ದೃಢೀಕರಣಕ್ಕೆ ಪತ್ರಕ್ಕೆ ಯಾವ ತರ ಅಫಿಡವಿಟ್ ಮಾಡು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರು ಮುಂಚೆಯಿಂದನೂ ಮಾಡ್ತಾ ಅದೇ ಕೆಲಸನೇ ಮಾಡ್ತಾ ಇರ್ತಾರೆ. ನೀವು ಹೋಗ್ಬಿಟ್ಟು ಇಂಥ ಸರ್ಟಿಫಿಕೇಟ್ ಅಫಿಡವಿಟ್ ಬೇಕು ಅಂತಂದ್ರೆ ಅವ್ರಿಗೆ ಹಾ ಗೊತ್ತಿರುತ್ತೆ ಸರ್. ಎಲ್ಲ, ಅವರೇ ಟಾಪಿಕ್ ಅವ್ರ ತರ ಎಲ್ಲ ರೆಡಿ ಇರುತ್ತೆ ಸ್ಕ್ರಿಪ್ಟ್. ಅಲ್ಲಿ ಜಸ್ಟ್ ಹಾ ನಿಮ್ ಸರ್. ನೇಮ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವರು ನಿಮ್ಗೆ ಅಫಿಡವಿಟ್ ಮಾಡ್ಕೊಡ್ತಾರೆ ನಿಮ್ಗೆ. ಅದೇ ಹಾ ಅಫಿಡವಿಟ್ ಸರ್. ನ ನೀವು ಅಪ್ಲಿಕೇಶನ್ ಹಾಕುವಾಗ ಸ್ಕ್ಯಾನ್ ಮಾಡಿಸ್ಬಿಟ್ಟು ಅಪ್ಲೋಡ್ ಮಾಡಿಸ್ಬೇಕು. ಹಾ ಸರ್. ಗೊತ್ತಾಯ್ತು ಸರ್. ಸರ್ ನೆಕ್ಸ್ಟ್, ಇಷ್ಟು. ಈಗ ಜಮೀನ್ ಏನಾದ್ರು ಹ್ಮ್. ಇಷ್ಟೇ ಲಿಮಿಟ್ ಇರ್ಬೇಕು, ಈಗ ವ್ಯವಸಾಯ ದೃಢೀಕರಣ ಪತ್ರ ಮಾಡಿಸ್ಬೇಕು ಅಂದ್ರೆ 3 ಎಕರೆ ಜಮೀನ್ ಇರ್ಬೇಕು, 2 ಎಕರೆ ಜಮೀನ್ ಇರ್ಬೇಕು, ಆತರ ಜಮೀನ್ ಇಷ್ಟೇ ಇರ್ಬೇಕು ಅಂತ ಏನು ರೂಲ್ಸ್ ಏನಾದ್ರು ಇದೆಯಾ ಸರ್? ಇಲ್ಲ, ಜಮೀನ್ ಹಾ. ಇಷ್ಟೇ ಇರಬೇಕು ಅಂತ ಅನ್ನೋದಕ್ಕೆ ಲಿಮಿಟ್ ಇಲ್ಲ. ಜಮೀನ್ ಓಕೆನಾ, ಎಷ್ಟು ಜಮೀನ್ ಇದ್ರು ಕೂಡ ನಾವು ಕೃಷಿ ಕುಟುಂಬ ಅಥವಾ ವ್ಯವಸಾಯಗಾರ ದೃಢೀಕರಣ ಪತ್ರ ನೀಡಬಹುದು. ಹಾ ಸರ್. ಈಗ ಅವಾಗಲೇ ಮಾತಾಡಿದ್ವಿ, ಸ್ಟೂಡೆಂಟ್ ಹೆಸರಲ್ಲಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಅವ್ರ ತಂದೆ ಹೆಸರಲ್ಲಿ ಜಮೀನ್ ಇದ್ರೆ ನಾವು ವ್ಯವಸಾಯ ದೃಢೀಕರಣ ಪತ್ರವನ್ನು ಮಾಡಿಸಿ ವಂಶವೃಕ್ಷ ಹ್ಮ್. ಹಾಕ್ಸ್ಬೋದು ಅಲ್ವಾ ಸರ್? ನೆಕ್ಸ್ಟ್ ಬಂದು ತಾತ ಅಜ್ಜಿ ಹೆಸರಲ್ಲಿ ಇದ್ರು ಕೂಡ ಬಹುದು ಬಟ್ ಆದ್ರೆ ಮಾಡಿಸಿ. ಅಲ್ಲಿ ನೀವು ಆ ಸೀಟ್ ಅಂದ್ರೆ ಒಂದು ಏನು ತೇಜಸ್ ಏನು ಅಂತಂದ್ರೆ ಅಲ್ಲಿ ನೀವು ವಂಶವೃಕ್ಷ ಪ್ಲಸ್ ವ್ಯವಸಾಯಗಾರ ದೃಢೀಕರಣ ಪತ್ರನ ಅಕ್ಸೆಪ್ಟ್ ಮಾಡ್ತಾರ ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೋಬೇಕು. ಹಾ ಸರ್, ಕನ್ಫರ್ಮ್ ಮಾಡ್ತೀವಿ, ಅರ್ಥ ಆಯ್ತಾ? ಕನ್ಫರ್ಮ್ ಇದೆ ಸರ್. ಹಾ ಸರ್, ಕನ್ಫರ್ಮ್ ಮಾಡ್ತೀವಿ. ಹಾ ಸರ್, ಹ್ಮ್. ಕನ್ಫರ್ಮ್ ಇದೆ ಸರ್, ಅದು ಅಕ್ಸೆಪ್ಟ್ ಹಂಗಿದ್ರೆ ಮಾಡ್ತಾರೆ. ಬೇಕಾದ್ರೆ ನಮ್ಮಲ್ಲೇ ಆಡಿಯೋ ವಂಶವೃಕ್ಷನ ಕೊಡ್ತೀವಿ. ಅಕ್ಸೆಪ್ಟ್ ಹಾ ಮಾಡ್ತಾರಲ್ವಾ? ಸರ್. ಓಕೆ, ಹಂಗಿದ್ರೆ ತೊಂದರೆ ಇಲ್ಲ. ಹಾ ಹ್ಮ್. ಸರ್, ಈಗ ಏನು ಕೃಷಿ ವಿಶ್ವವಿದ್ಯಾಲಯಗಳದ್ದು ರೂಲ್ಸ್ ಇದೆ ಅದ್ರ ಪ್ರಕಾರ ವ್ಯವಸಾಯಗಾರ ಹಾ. ದೃಢೀಕರಣ ಪತ್ರವನ್ನು ಸಬ್ಮಿಟ್ ಮಾಡಬಹುದು. ಅದ್ರ ಜೊತೆಗೆ ಆ, ವ್ಯವಸಾಯಗಾರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರವನ್ನ ಮಾಡಬಹುದು, ಮತ್ತೆ ಕೃಷಿ ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ ಅದನ್ನ ಮಾಡಿಸ್ಕೊಂಡು ಅದ್ರ ಕೂಡ ರಿಸರ್ವೇಶನ್ ಇದೆ. ಹಾಗಾಗಿ ಯಾರ ಹೆಸರಲ್ಲೇ ಜಮೀನ್ ಓಕೆ. ಇದ್ರು ಕೂಡ ಅವರ ಈಗ ಅವ್ರು ಹೇಳದ್. ರಿಲೇಟಿವ್ಸ್ ಅಲ್ಲಿ. ಹಾ ಸರ್. ಓಕೆ. ಈಗ ಅವರು ಅವ್ರು ಏನಂತ ಹೇಳಿದಾರೆ, ಇನ್ ಕೇಸ್ ಏನಾದ್ರು ಈ ತರ ಹೇಳಿದಾರ, ಈಗ ವ್ಯವಸಾಯಗಾರ ದೃಢೀಕರಣ ಪತ್ರ ಅಪ್ಲಿಕೆಂಟ್ ಅಂದ್ರೆ ಯಾರು ಎಕ್ಸಾಮ್ ಬರೀತಾರ ಅವ್ರ ಹೆಸರಲ್ಲೇ ಇರ್ಬೇಕು ಅಂತ ಏನಾದ್ರು ರೂಲ್ ಹೇಳಿದಾರ? ಸದೇ ಲಾಸ್ಟ್ ಟೈಮ್ ಸ್ವಲ್ಪ ಸ್ಟೂಡೆಂಟ್ಸ್ ಏನಾಗಿತ್ತಂದ್ರೆ ಸ್ಟೂಡೆಂಟ್ ನೇಮ್ ಮೆನ್ಷನ್ ಆಗಿಲ್ಲ ಅಂತ ಹ್ಮ್. ಮತ್ತೊಂದ್ಸತಿ ರಿಜೆಕ್ಟ್. ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಕ್ ಟೈಮ್ ಕೊಟ್ಟಿದ್ರು. ಅವಾಗ ಏನ್ ಮಾಡಿದ್ರು ಅಂದ್ರೆ ಅವ್ರ ಓಕೆ ತಂದೆ ಓಕೆ. ಹೆಸರಲ್ಲಿ ವ್ಯವಸಾಯಗಾರ ದೃಢೀಕರಣ ಪತ್ರ ಇದ್ರೆ ಅವ್ರು ಹಾ ಏನ್ ಮಾಡಿದ್ರು ಅಂದ್ರೆ ವಂಶವೃಕ್ಷ ಹಾಕ್ಸಿ ಅವ್ರ ಮಗನ ಹೆಸರು ತೋರಿಸಿದ್ರೆ, ಹಾ. ಮಗಳ ಹೆಸರು ತೋರಿಸಿದ್ರೆ ಅಕ್ಸೆಪ್ಟ್ ಮಾಡಿ ಓಕೆ ಓಕೆ. ಎಲಿಜಿಬಿಲಿಟಿ ಕೊಟ್ರು ಸರ್. ಓಕೆ, ದಟ್ ಈಸ್ ವೆಲ್ ಅಂಡ್ ಗುಡ್. ಹಂಗಿದ್ರೆ ನೀವು ನಮ್ಮಲ್ಲೇ ಆರ್ ಡಿ ವಂಶವೃಕ್ಷ ತಗೋಬಹುದು ನೀವು. ಹಾ ಅದೇ ಈ ಹಾ ವೆರಿ ಸರ್, ಹಾ ಸರ್. ಈಸಿ. ಹಂಗಾಗಿ ಹಾ ಸರ್. ಆದ್ರೆ ಏನ್ ಗೊತ್ತಾ, ಮತ್ತೆ ಆರ್ ಡಿ ವಂಶವೃಕ್ಷ ಮಾಡ್ಸಕ್ಕೆ ಮತ್ತೆ ನೀವು ಅಫಿಡವಿಟ್ ಮಾಡಿಸ್ಬೇಕು, ಮತ್ತೆ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡಿ. ಅದ್ರ ಬದಲು ನೀವು ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ತಗೊಂಡ್ರೆ ಇನ್ನೂ ಸೇಫ್ ಅಲ್ವಾ? ಹಾ ಈಸಿ ಆಗುತ್ತೆ. ಓಕೆ ಅದು ಸರ್, ಅದೇ ನಿಮ್ಗೊಂದು ಹಾ ಅಪ್ಲಿಕೇಶನ್ ಸರ್. ಹಾಕ್ಬೋದು, ನಿಮ್ಗೆಲ್ಲ ಒಂದ್ ಸ್ವಲ್ಪ ಆ ಕೆಲಸ ಭಾರ ಕಡಿಮೆ ಆಗುತ್ತೆ. ಹಾ ಸರ್. ಸರ್ ನೆಕ್ಸ್ಟ್ ಅದೇ ಮಾತಾಡಿದ್ವಿ ಹೋಗ್ಲಿ, ನಮ್ಮ ಹತ್ರ ಜಮೀನ್ ಇಲ್ಲ ಅಂದ್ರೂ ಹಾ ಕೂಡ ಹಾ. ನಾವು ನಮ್ಮ ತಂದೆ ತಾಯಿಗಳು ಕೃಷಿ ಕೂಲಿ ಕಾರ್ಮಿಕರಾಗಿದ್ರು ಕೂಡ ಸರ್ಟಿಫಿಕೇಟ್ ಮಾಡಿಸಬಹುದಲ್ಲ ಸರ್? ಅದಕ್ಕೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಸರ್ ಕೃಷಿ ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೆ? ಅದು ಸೇಮು ನಮ್ಮಲ್ಲೇ. ಏನು ಅವ್ರಿಗೆ ಜಮೀನ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಒಂದು ಅಫಿಡವಿಟ್ ಮಾಡಿಸ್ಬಿಟ್ಟು ಹಾ ಸರ್. ಆಮೇಲೆ ಗ್ರಾಮ ಪಂಚಾಯತಿಯಿಂದ ಅದೊಂದು ಲಿಸ್ಟ್ ಇರುತ್ತೆ. ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಗೆ ಯಾವ್ದೇ ಜಮೀನ್ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಂದ ಕಡೆಯಿಂದ ಬರ್ಸ್ಕೊಂಬಂದು ಆಮೇಲೆ ಒಂದು ಅಫಿಡವಿಟ್ ಹಾ ಸರ್. ಮಾಡಿಸ್ಬಿಟ್ಟು ಆನ್ಲೈನ್ ಹಾ ಅಲ್ಲಿ ಸರ್. ಅಪ್ಲಿಕೇಶನ್ ಹಾಕಿದ್ರೆ ನಾವು ಹಾ ಸರ್. ಒಂದ್ಸಲ ಊರಲ್ಲೆಲ್ಲ ಮಹಾಜರ್ ಮಾಡಿ ಇವ್ರಿಗೆ ಯಾವ್ದೇ ತರಹದ ಜಮೀನ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ದೃಢಪಟ್ಟ ನಂತರ ನಾವು ಅವರಿಗೆ ಹಾ ಕೃಷಿ ಸರ್. ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ ನ ಹಾ ಸರ್. ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಹಾ ಸರ್. ಸರ್ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರೆ ಅವ್ರಿಗೆ ಪ್ರೊಸೀಜರ್ ಏನಿರುತ್ತೆ ಸರ್? ಈಗ ರೂಲ್ಸ್ ಪ್ರಕಾರ ಗೌರ್ಮೆಂಟ್ ಗೌರ್ಮೆಂಟ್ ಅಫಿಷಿಯಲ್ ಅಫಿಷಿಯಲ್ ಆಗಿದ್ರು ಕೂಡ. ಆಗಿದ್ರೆ ಹ, ಹಾ ಸರ್. ನಾವು ಜನರಲ್ ಆಗಿ ಅವ್ರಿಗೆ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಅಂದ್ರೆ ಅವ್ರದ್ದು ಮುಖ್ಯ ಉದ್ಯೋಗ ಕೃಷಿ ಆಗಿರಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ವ್ಯವಸಾಯಗಾರ ದೃಢೀಕರಣ ಪತ್ರನ ಕೊಡಲ್ಲ ನಾವು. ಹಾ ಸರ್. ಬೇಕಾದ್ರೆ ಅವ್ರ ಮಕ್ಳಿದ್ರೆ ಬೇಕಾದ್ರೆ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರವನ್ನು ಮಾಡಿಸ್ಕೋಬಹುದು. ಹಾ ಸರ್. ಅದೇ, ಈಗ ಅವ್ರದ್ದು ಕೃಷಿಯಿಂದ ಬರ್ತಕ್ಕಂತ ಆದಾಯ ಜಾಸ್ತಿ ಇದೆ ಅಂತ ವೇತನ ಪ್ರಮಾಣ ಪತ್ರ ಏನೋ ಸಲ್ಲಿಸ್ಬೇಕಾ ಸರ್ ಅವ್ರದ್ದು? ಇಲ್ಲ, ಕೃಷಿಯಿಂದನೇ ಜಾಸ್ತಿ ಆದಾಯ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅವ್ರು ನಮ್ಗೆ. ಅಥವಾ ಐ ಟಿ ಏನಾದ್ರು ಫೈಲ್ ಮಾಡಿ ಆತರ ಏನಾದ್ರು ಫೈಲ್ ಹಾ. ಮಾಡಿರ್ತಾರಲ್ಲ ನಮ್ಮ ಹತ್ರ, ಇಷ್ಟು ನಮ್ಗೆ ಹಾ ಅಗ್ರಿಕಲ್ಚರ್ ಸರ್. ಇಂದಾನೇ ಇನ್ಕಮ್ ಬಂದಿದೆ, ಮುಖ್ಯ ನಮ್ಗೆ ಆದಾಯ ಅಗ್ರಿಕಲ್ಚರ್ ಇಂದಾನೇ ಇರಬೇಕು. ಅವಾಗ ಮಾತ್ರ ಹಾ. ನಾವು ವ್ಯವಸಾಯಗಾರ ಮೋರ್ ದೆನ್ 50% ಆನ್ಯಲ್ ಇನ್ಕಮ್ ಅಗ್ರಿಕಲ್ಚರ್ ಇಂದಾನೇ ಬರಬೇಕು.
ಹಾ ಸರ್, ಅದ ನಿಮ್ ಮಾತಿನ ಅರ್ಥ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರ ಇರ್ಲಿ, ಇಲ್ಲಾಂದ್ರೆ ಏನಾದ್ರು ಪ್ರೈವೇಟ್ ಬಿಸ್ನೆಸ್ ಮಾಡ್ತಿದ್ರು ಕೂಡ ಕೃಷಿಯಿಂದ ಮುಖ್ಯ ಆದಾಯ ಹೌದು ಬಂದಿದೆ ಅಂತ ಸಂದರ್ಭದಲ್ಲಿ ಅವರು ಆ ಆತರ ತೋರಿಸಿ ಕೃಷಿಯಿಂದ ನಮ್ಗೆ ಮೇನ್ ಇನ್ಕಮ್ ಇದೆ ಅಂತ ವ್ಯವಸಾಯಗಾರ ದೃಢೀಕರಣ ಪತ್ರ ಹೌದು ಆಗ್ಬೋದು, ಮತ್ತೆ ಏನ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತೀವಿ ಅವನ್ನೆಲ್ಲ ವ್ಯವಸಾಯಗಾರ ಮಾಡಿಸ್ಕೋಬಹುದು ಅಂತ ಕುಟುಂಬ ಹೇಳ್ತಾ ಸದಸ್ಯ ಇದ್ದಾರೆ. ದೃಢೀಕರಣ ಪತ್ರ ಮಾಡಿಸ್ಬೋದು. ಹಾ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ರು ಹೇಳಿದ್ರಿ ಅವಾಗ್ಲೇನೆ. ಸೇಮ್ ಪ್ರೊಸೀಜರ್ ಕೂಡ ಡಾಕ್ಯುಮೆಂಟ್ಸ್ ಎಕ್ಸ್ಪ್ಲೈನ್ ಅಫಿಡವಿಟ್. ಮಾಡಿದ್ರಿ. ಹಾ. ಹೌದು ಹೌದು ಅಫಿಡವಿಟ್ 1974 ಇಂದ ಕೈ ಬರವಣಿಗೆ RTC ಪಾಣಿ ಅಂತ ಬರ್ತಿತ್ತು ಮುಂಚೆ, ಈ ಕಂಪ್ಯೂಟರ್ ಹಾ RTC ಸರ್. ಗಿಂತ ಮುಂಚೆ. ಹಾ ಅದನ್ನ ಸರ್. ಪ್ಲಸ್ ಅಫಿಡವಿಟ್, ಆಮೇಲೆ ಒಂದು ಅಡ್ರೆಸ್ ಪ್ರೂಫ್ ಅಥವಾ ಏಜ್ ಪ್ರೂಫ್, ನೇಮ್ ಪ್ರೂಫ್, ಒಂದು ಆಧಾರ್ ಕಾರ್ಡು, ವೋಟರ್ ID ಕಾರ್ಡ್ ಹಾ ಸರ್. ಜೆರಾಕ್ಸ್, ಒಂದು ರೇಷನ್ ಕಾರ್ಡ್ ಜೆರಾಕ್ಸ್, ಇಷ್ಟು ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ, ವೋಟರ್ ಐ ಡಿ ಕಾರ್ಡು, ವೋಟರ್ ID ಕಾರ್ಡ್ ಜೆರಾಕ್ಸ್, ಅಡ್ರೆಸ್ ಪ್ರೂಫ್, ಒಂದು ಆಧಾರ್ ಜೆರಾಕ್ಸ್, ಆಧಾರ್ ದಟ್ ಜೆರಾಕ್ಸ್, ಇಸ್ ಎನಫ್. RTC, ಅಫಿಡವಿಟ್. RTC ಹೌದು. ಸರ್, ಬೇರೆ ಇನ್ನೇ ಡಾಕ್ಯುಮೆಂಟ್ಸ್ ಬೇಕಾಗಲ್ಲ ಸರ್? ಇಲ್ಲ, ಇಷ್ಟೇ ಇನ್ನೇನ್ ಡಾಕ್ಯುಮೆಂಟ್ಸ್ ಬೇಡ ಅವ್ರ ಕಡೆ. ಅಫಿಡವಿಟ್ ಒಂದು ಹಾಕ್ತಿರ ಅಲ್ವಾ, ಹಾ ಸರ್. ಅಷ್ಟು ಸಾಕು. ಹಾ ಸರ್. ಹಾ ಸರ್, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯ್ತು ಸರ್. ಯಾರೆಲ್ಲ ಕರ್ನಾಟಕದಲ್ಲಿಂದ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರ ಪೇರೆಂಟ್ಸ್ ಗಳಿದ್ದಾರೆ, ಅವ್ರಿಗೆ ಒಂದು ಡೌಟ್ಸ್ ಇತ್ತು, ಹೌದು ಹಾಗಾಗಿ ಒಂದು ಒಳ್ಳೆ ಹೌದು ಇನ್ಫಾರ್ಮೇಶನ್ ಕೊಟ್ಟಿರಿ ಸರ್. ನಿಮ್ಮ ಹತ್ರ ಒಂದು ಆಫ್ಲೈನೇ ಒಂದು ಸಂದರ್ಶನ ಮಾಡ್ಬೇಕಾಯ್ತು ಸರ್, ಹಾಗಾಗಿ ನಾನು ಇಲ್ಲಿರೋದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆನ್ಲೈನ್ ಮುಖಾಂತರನೇ ಇರ್ಲಿ ಮಾಡಿ ಇರ್ಲಿ ಸರ್. ಹಾ ಸರ್. ಇರ್ಲಿ, ತೊಂದ್ರೆ ಇಲ್ಲ. ಇನ್ನೂ ಹಾ ಏನಾದ್ರು ಸರ್. ಡೌಟ್ಸ್ ಗಳಿದ್ರೆ ಬೇಕಾದ್ರೆ ಕೇಳಿ, ಹಾ ಸರ್, ಯಾವಾಗಾದ್ರೂ ಕೇಳ್ತೀನಿ ಸರ್. ಹಾ ಸರ್. ಫೋನ್ ಮಾಡಿ ಕೇಳಿ, ಹಾ ಅಥವಾ ಸರ್. ಒಂದು ಮೆಸೇಜ್ ಹಾಕಿ, ನಾನು ಹೇಳ್ತೀನಿ. ಹಾ ಸರ್. ಹಾ ಸರ್. ತುಂಬಾ ಹೆಲ್ಪ್ ಆಯ್ತು ಸರ್ ನೀವು ಥ್ಯಾಂಕ್ ಈ ಸಂದರ್ಶನ ಮಾಡಿದ್ದು. ಹಾ ಸರ್. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ವೆಲ್ಕಮ್ ತೇಜಸ್. ಥ್ಯಾಂಕ್ ಯು ಸರ್. ಏನ್ ಮಾಡೋದು ಸರ್? ಓಕೆ ಸರ್. ಹಾ ವೇಣು ಏನ್ ಮಾಡಿದ್ರು?